ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ಕೇಸ್ನಲ್ಲಿ ಎಫ್ಐ ಆಗಿರುವ ಶಾಸಕ ಭೈರತಿ ಬಸವರಾಜ್ ವಿಚಾರಣೆ ಒಂದು ಕಡೆ ತೀವ್ರಗೊಂಡಿದೆ. ಸಿಐಡಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಫೆಬ್ರವರಿ 21ರವರೆಗೂ ಸಿಐಡಿ ಕಸ್ಟಡಿಗೆ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ. ಈ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಆಡಿಯೋ ಕಲೆ ಹಾಕಿದೆ ಸಿಐಡಿ. ಆರೋಪಿ ಜಗ್ಗನ ಜೊತೆ ಭೈರತಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಅದು. ಹತ್ಯೆ ನಡೆದ ಬಳಿಕ ಮಹಜರ್ ಸಂದರ್ಭದಲ್ಲಿ ಈ ಆಡಿಯೋವನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ಪ್ರಕರಣದ A1 ಜಗ್ಗನ ಜೊತೆ ಭೈರತಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಧ್ವನಿ ಪರೀಕ್ಷೆಗೆ ಕೋರ್ಟ್ ಅನುಮತಿಯನ್ನ ಸಿಐಡಿ ಟೀಮ್ ಕೋರಬೇಕಾಗಿದೆ. ಕೋರ್ಟ್ನಿಂದ ಅನುಮತಿ ಸಿಕ್ಕ ನಂತರ ಭೈರತಿ ಬಸವರಾಜ್ ಧ್ವನಿ ಸಂಗ್ರಹಣೆ. ಆಡಿಯೋದಲ್ಲಿರುವಂತಹ ಧ್ವನಿ ಭೈರತಿ ಬಸವರಾಜ್ ಅವರದ್ದೇ ಅಂತ ಒಂದು ವೇಳೆ ವರದಿ ಏನಾದರೂ ಬಂದರೆ ಆಗ ನಿಜಕ್ಕೂ ಕೂಡ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗತ್ತೆ. ಈಗಾಗಲೇ ಸಿಐಡಿಯಿಂದ ಭೈರತಿ ಬಸವರಾಜ್ ಗ್ರಿಲ್ ಆಗ್ತಾ ಇದೆ. ಗ್ರಿಲ್ ನಡೆಸ್ತಿದ್ದಾರೆ ಅಧಿಕಾರಿಗಳು. ಜಗ್ಗನ ಜೊತೆಗಿನ ಸಂಬಂಧ ಇದು ಈಗ ಭೈರತಿಗೆ ಮುಳುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಸಿಐಡಿ ವಶದಲ್ಲಿರುವಂತಹ ಭೈರತಿ ಬಸವರಾಜ್ ಅವರ ವಿಚಾರಣೆಯ ಸಂದರ್ಭದಲ್ಲಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಒಂದು, ಮತ್ತೊಂದು ಈಗಾಗಲೇ ಸಿಐಡಿ ಬಳಿ ಇರುವಂತಹ ಆಡಿಯೋ, ಆ ಆಡಿಯೋದಲ್ಲಿ ಏನಿದೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಇದರ ಜೊತೆಗೆ ಒಂದು ವೇಳೆ ಆ ಆಡಿಯೋದಲ್ಲಿ ಮಾತನಾಡಿರೋದು ಒಂದು ವೇಳೆ ಭೈರತಿ ಬಸವರಾಜ್ ಅವರೇ ಆಗಿದ್ದು ಅನ್ನೋದೇನಾದ್ರೂ ವರದಿ ಬಂದ್ರೆ ಏನಾಗತ್ತೆ? ವೀಣಾ, ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ವೇಳೆ ನ್ಯಾಯಾಧೀಶರು 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಭೈರತಿ ಬಸವರಾಜ್ ಅವರನ್ನ ಆದೇಶವನ್ನು ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಭೈರತಿ ಬಸವರಾಜ್ ಅವರ ಹೆಸರು ಈ ಪ್ರಕರಣದಲ್ಲಿ ಕೇಳಿಬಂದಂತದ್ದು. A1 ಆರೋಪಿಯಾಗಿದ್ದಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಗೆ ಒಂದು ನಿಕಟ ಸಂಪರ್ಕ ಭೈರತಿ ಬಸವರಾಜ್ ಅವರಿಗೆ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಈ ಹೆಸರು ಕೇಳಿ ಬಂದಿತ್ತು. ಜೊತೆಗೆ ಬಿಕ್ಲು ಶಿವ ತಾಯಿ ಕೊಟ್ಟಂತಹ ದೂರಿನಲ್ಲೂ ಕೂಡ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಫ್ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಸೇರಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಜಗ್ಗನ ಜೊತೆಗೆ ಭೈರತಿ ಬಸವರಾಜ್ ಅವರು ಮಾತನಾಡಿದ್ದಾರೆ ಎನ್ನುವ ಒಂದು ಆಡಿಯೋ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಏನು ಈ ಕೊಲೆ ವಿಚಾರವಾಗಿ ಆಗಿರ್ಬೋದು ಅಥವಾ ಈ ನಡೀತಾ ಇದ್ದಂತಹ ಜಗಳಗಳ ವಿಚಾರವಾಗಿ ಭೈರತಿ ಬಸವರಾಜ್ ಅವರು ಮಾತನಾಡಿದ್ದಾರೆ ಅಂತ ಈ ಆಡಿಯೋದಲ್ಲಿ ಹೇಳಲಾಗ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷಿಯಾಗಿ ಜಗ್ಗನ ಜೊತೆಗೆ ಮಾತನಾಡೋದಕ್ಕೆ ಬಳಸ್ತಾ ಇದ್ದಂತಹ ಮೊಬೈಲ್ ಇದುವರೆಗೂ ಕೂಡ ಸಿಐಡಿ ಅಧಿಕಾರಿಗಳಿಗೆ ಭೈರತಿ ಬಸವರಾಜ್ ನೀಡಿಲ್ಲ. ಆ ಮೊಬೈಲ್ ಅನ್ನ ಮರೆಮಾಚಿ ಏನು ಸಿಐಡಿ ಅಧಿಕಾರಿಗಳಿಂದ ಸತ್ಯಾಂಶವನ್ನ ಮುಚ್ಚಿಡೋದಕ್ಕೆ ಭೈರತಿ ಬಸವರಾಜ್ ಅವರು ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಮೊಬೈಲ್ ಅನ್ನು ಕೂಡ ಶೋಧ ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಅವರ ಕಚೇರಿ ಆಗಿರ್ಬೋದು ಮತ್ತೆ ಮನೆಗೆ ಪರಿಶೀಲನೆಗೆ ತೆರಳುವುದಕ್ಕೆ ಸಿದ್ಧತೆಯನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆ ಮೊಬೈಲ್ ಅನ್ನ ಪಡೆದುಕೊಂಡ ಬಳಿಕ ಆ ಮೊಬೈಲ್ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಜೊತೆಗೆ ಈಗಾಗಲೇ ಸಿಕ್ಕಿರುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆಯೂ ಕೂಡ ಧ್ವನಿ ಪರೀಕ್ಷೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗುವುದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ಆಡಿಯೋದಲ್ಲಿ ಮಾತನಾಡಿರುವಂತದ್ದು ಭೈರತಿ ಬಸವರಾಜ್ ಅವರ ಎನ್ನುವಂತ ಒಂದು ಕನ್ಫರ್ಮೇಶನ್ ಬೇಕಾಗುತ್ತೆ. ಅದಾದ ನಂತರ FSL ಇಂದ ವರದಿಯನ್ನ ತರಿಸಿಕೊಂಡು ಒಂದು ವೇಳೆ ಭೈರತಿ ಬಸವರಾಜ್ ಅವರೇ ಮಾತನಾಡಿದಲ್ಲಿ ಆದಲ್ಲಿ ಇದರಲ್ಲಿ ನೇರ ಭಾಗಿದಾರರಾಗಿ ಭೈರತಿ ಬಸವರಾಜ್ ಅವರು ಕಾಣಿಸಿಕೊಳ್ತಾರೆ. ತದನಂತರ ಸಂಬಂಧಪಟ್ಟ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ 2 ಆರೋಪಿಗಳನ್ನು ಕೂಡ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಭೈರತಿ ಬಸವರಾಜ್ ಅವರ ವಿಚಾರಣೆಯನ್ನ ಮುಂದುವರೆಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.